ನಾಯಕ ಶ್ರೇಯಸ್ ಅಯ್ಯರ್ ಅವರು ಸಮಯೋಚಿತ ಆಟದ ನೆರವಿನಿಂದ ಪಂಜಾಬ್ ಕಿಂಗ್ಸ್ ತಂಡವು ಮುಂಬೈ ಇಂಡಿಯನ್ಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿ ಐಪಿಎಲ್ 2025 ಫೈನಲ್ ಪ್ರವೇಶಿಸಿದೆ. ಅಹಮದಾಬಾದ್ನ ಕ್ರೀಡಾಂಗಣದಲ್ಲಿ ನಡೆದ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ 204 ರನ್ ಗುರಿಯನ್ನ ಬೆನ್ನಟ್ಟಿದ್ದ ಪಂಜಾಬ್ ಕಿಂಗ್ಸ್ 1 ಓವರ್ ಬಾಕಿ ಇರುವಂತೆಯೇ ಗೆಲುವು ಸಾಧಿಸಿತ್ತು. ಜೂನ್ 3 ಮಂಗಳವಾರವಂದು ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಪಂಜಾಬ್ ಕಿಂಗ್ಸ್ ತಂಡ ಎದುರಿಸಲಿದೆ. ನಾಯಕ ಶ್ರೇಯಸ್ ಅಯ್ಯರ್ ಅವರು 87 ರನ್ ಸಿಡಿಸಿದರು. 2014ರ ಬಳಿಕ ಮೊದಲ ಬಾರಿಗೆ ಪಂಜಾಬ್ ಕಿಂಗ್ಸ್ ಫೈನಲ್ಗೆ ಪ್ರವೇಶಿಸಿದೆ. ಪಂಜಾಬ್ ಕಿಂಗ್ಸ್ ತಂಡದ ಆರಂಭ ಅಷ್ಟೇನೂ ಉತ್ತಮವಾಗಿರಲಿಲ್ಲ. 9 ಎಸೆತಗಳಿಂದ 6 ರನ್ ಗಳಿಸಿ ಕ್ರೀಸ್ನಲ್ಲಿ ತಳವೂರಲು ಪ್ರಯತ್ನಿಸಿದ್ದ ಅಪಾಯಕಾರಿ ಪ್ರಭಾಸ್ ಸಿಮ್ರನ್ ಸಿಂಗ್ ಅವರನ್ನ ಟೋಪ್ಲೆ ಅವರಿಗೆ ಕ್ಯಾಚ್ ನೀಡಿದರು. ಆದರೆ ಪ್ರಿಯಾಂಶ್ ಆರ್ಯ ಮತ್ತು ಜೋಶ್ ಇಂಗ್ಲಿಷ್ ಪವರ್ ಪ್ಲೇನಲ್ಲಿ ಓವರ್ಗೆ 10 ರನ್ನಂತೆ ಗಳಿಸುತ್ತಾ ಹೋಗುತ್ತಾರೆ. 6 ರನ್ಗೆ ಓವರ್ನಲ್ಲಿ ಮುಂಬೈ ಇಂಡಿಯನ್ಸ್ ಮೊತ್ತ 6ನೇ ಓವರ್ನಲ್ಲಿ 55 ಆಗಿದ್ದಾಗ ಪ್ರಿಯಾಂಶ್ ಆರ್ಯ ಅವರ ವಿಕೆಟ್ ಅನ್ನ ಅಶ್ವಿನ್ ಕುಮಾರ್ ಪಡೆದರು. ಪ್ರಿಯಾಂಶ್ ಆರ್ಯ ಅವರು 10 ಎಸೆತಗಳಿಂದ 20 ರನ್ ಗಳಿಸಿದರು. ಇದಾದ ಬಳಿಕ ಜೋಶ್ ಇಂಗ್ಲಿಷ್ ಅವರು ಹೆಚ್ಚು ಹೊತ್ತು ನಿಲ್ಲಲಿಲ್ಲ. 21 ಎಸೆತಗಳಿಂದ 38 ರನ್ ಗಳಿಸಿದ್ದ ಅವರನ್ನ ನಾಯಕ ಪಾಂಡ್ಯ ಅವರು ಕೀಪರ್ ಬೈ ಸ್ಟೋಗೆ ಕ್ಯಾಚ್ ಕೂಡಿಸುವಲ್ಲಿ ಸಫಲರಾದರು. ಬಳಿಕ ಒಂದಾದ ಶ್ರೇಯಸ್ ಅಯ್ಯರ್ ಮತ್ತು ನೆಹಾಲ್ ಅವರು 3ನೇ ವಿಕೆಟ್ಗೆ 84 ರನ್ಗಳ ಜೊತೆಯಾಟವಾಡಿ ವಡೇರ ಔಟ್ ಆದರು. ಪಂದ್ಯ ಗೆಲ್ಲುವವರೆಗೂ ಶ್ರೇಯಸ್ ಅಯ್ಯರ್ ಸಮಯೋಚಿತ ಆಟವಾಡಿ ಗೆಲುವಿನ ದಡ ಸೇರಿದರು.